ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ಇವತ್ತು ನಮ್ಮೂರಲ್ಲಿ ಶ್ರೀ ಕೊಲ್ಲಾಪುರದಮ್ಮ ದೇವಿ ರಥೋತ್ಸವ. ನಮ್ಮೂರು ಬರುತ್ತೆ ಪರಶುರಾಂಪುರ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆಯಲ್ಲಿ. ಶ್ರೀ ಕೊಲ್ಲಾಪುರದಮ್ಮ ಇದೇ ದೇವರನ್ನ ರಥೋತ್ಸವ ಮಾಡೋದು. ಇದೇ ನೋಡಿ ನಮ್ಮ ರಥ, ಮೂರಿನ ರಥ. 2021ರಲ್ಲಿ ಸ್ಟಾರ್ಟ್ ಆಗಿದ್ದು ರಥೋತ್ಸವ. ಇದು 5ನೇ ವರ್ಷದ ರಥೋತ್ಸವ. ಎಲ್ಲ ಪೂರ್ತಿ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಹೂವಿನ ರಥರವ್ರು ತರ್ತಿದ್ದಾರೆ. ಇದು ನಡೆದಿದ್ದು ಮಾರ್ಚ್ 23ನೇ ತಾರೀಕು 2026 ಯುಗಾದಿ ಹಬ್ಬದಲ್ಲಿ. ನಮ್ಮದು ಪ್ರತಿ ವರ್ಷವೂ ಯುಗಾದಿ ಹಬ್ಬ 5 ದಿವಸ ಇರುತ್ತೆ ನಮ್ಮೂರಲ್ಲಿ. ಈಗ ಎಲ್ಲ ಪೂಜೆ ಮಾಡ್ತಿದ್ದಾರೆ ನಮ್ಮ ಊರಿನ ಗೌಡ್ರು. ಅವ್ರದ್ದೆಲ್ಲ ಶಾಸ್ತ್ರ ಪೂಜೆ ಎಲ್ಲ ಆದಮೇಲೆ ಎಲ್ಲ ಇದಾಗುತ್ತೆ. ಈಗ ಸಮಯ ಬಂದುಬಿಟ್ಟು 4:15 ಆಗಿದೆ. ಇನ್ನು ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಬಿಸಿಲು ಮಾತ್ರ ಹೆವಿಯಾಗಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಸಂಜೆ 4:15 ಆದ್ರೂ ಇದು ಪೂರ್ತಿ ವೈವು ನಮ್ಮೂರ ರಥದ್ದು. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬಾವುಟ ತರ್ತಿದ್ದಾರೆ, ಮುಕ್ತಿ ಬಾವುಟ. ಹರಾಜಾಗ್ತಾರೆ ಬಾವುಟಗಳನ್ನ. 3 ಬಾವುಟ ಇರುತ್ತೆ, 3 ಬಾವುಟನ ಹರಾಜಾಗ್ತಾರೆ. ಇದು ರಥದ ಮೇಲ್ಭಾಗ. ಜನ ಇನ್ನೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಬಿಸಿಲು ಜಾಸ್ತಿ ಅಲ್ಲ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಜನ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಬರೋದು. ರಥೋತ್ಸವ ಸ್ಟಾರ್ಟ್ ಆಗೋಷ್ಟೊತ್ತಿಗೆ 5:15, 5:45 ಆಗುತ್ತೆ. ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ರಥೋತ್ಸವಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಚಳ್ಳಕೆರೆ ಶಾಸಕರು ಶ್ರೀ ರಘುಮೂರ್ತಿ ಸಾಹೇಬ್ರವರು ಬಂದಿದ್ದಾರೆ. ಪ್ರತಿ ವರ್ಷವೂ ಬರ್ತಾರೆ ನಮ್ಮ ರಘುಮೂರ್ತಿ ಸಾಹೇಬರು. ನೋಡಿ ಎಲ್ಲ ಶಾಸ್ತ್ರ ಮಾಡ್ತಿದ್ದಾರೆ, ಪೂಜೆ ಶಾಸ್ತ್ರ ಎಲ್ಲ ಆಗ್ತಿದೆ. ಇದೆಲ್ಲ ಆದಮೇಲೆ ರಥವನ್ನು ಇಳೆಯ ಕಾರ್ಯಕ್ರಮ, ರಥೋತ್ಸವ. ಇದು ಆಲ್ರೆಡಿ ಈ ವಿಡಿಯೋ ನಾನು 2 ವರ್ಷದ ಮುಂಚೆ ಹಾಕಿದ್ದೆ, ಇವಾಗೂ ಹಾಕ್ತಿದ್ದೀನಿ. ಶಾಸ್ತ್ರ ಪೂಜೆ ಎಲ್ಲ ಆಗ್ತಿದೆ. ಇದೇ ನೋಡಿ ರಥವನ್ನು ಎಳೆಯೋ ಹಗ್ಗ. ಎಡೆ ಇಟ್ಟು ಪೂಜೆ ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತಿದ್ದಾರೆ. ಜನ ಆಗಲೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಪೂರ್ತಿ ಜನ ಆಗುತ್ತೆ, ಫುಲ್ ಆಗುತ್ತೆ. ತೋರಿಸ್ತೀನಿ ನಾನು ನಿಮಗೆ. ಹೂವಿನ ಹಾರ ತರೋರೆಲ್ಲ ಇನ್ನೂ ತರ್ತಾನೆ ಇದ್ದಾರೆ. ಜ್ಯೋತಿನೂ ಬೆಳಗಿಸಿದ್ದಾರೆ ಆಲ್ರೆಡಿ. ಈಗ ದೇವ್ರನ್ನ ದೇವಸ್ಥಾನದಿಂದ ಹೊರಗಡೆ ತಗೊಂಬಂದು ರಥದ ಮೇಲೆ ತಗೊಂಡು ಹೋಗ್ತಾರೆ. ರಥದ ಮೇಲೆ ತಗೊಂಡು ಹೋದ್ಮೇಲೆ ಇನ್ನು ರಥೋತ್ಸವ ಸ್ಟಾರ್ಟ್ ಆಗುತ್ತೆ. ಇದೇ ನೋಡಿ ಮೈನ್ ಮುಕ್ತಿ ಬಾವುಟ. 3 ಅಂತ ಹೇಳಿದ್ನಲ್ಲ, ಇದು ಮೈನ್ ಮುಕ್ತಿ ಬಾವುಟ ಆಗುತ್ತೆ. ದೇವ್ರನ್ನಾಗಲೇ ಹೊರಗಡೆ ತಗೊಂಬಂದಿದ್ದಾರೆ ನೋಡಿ. ಈಗ ದೇವಸ್ಥಾನ ಸುತ್ತೂರ ಒಂದು ರೌಂಡ್ ಹಾಕ್ಸ್ಬಿಟ್ಟು ರಥನ ಹತ್ತಿಸ್ತಾರೆ. ರಥದ ಮೇಲೆ ತಗೊಂಡು ಹೋಗ್ತಾರೆ ದೇವ್ರನ್ನ.
ಫ್ರೆಂಡ್ಸ್, ನಮ್ಮ ಪರಶುರಾಂಪುರಿಂದ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಳ್ಳಕೆರೆ ತಾಲೂಕು ದುರ್ಗ ಡಿಸ್ಟಿಕ್ಕಿಂದ ಯಾರ್ಯಾರು ನೋಡ್ತಿದ್ದೀರಾ ನಿಮ್ಮ ಊರ ಹೆಸರನ್ನ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಯಾರ್ಯಾರು ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ನಿಮ್ಮ ಊರ ಹೆಸರನ್ನ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ದೇವ್ರನ್ನ ಈಗ ರಥದ ಮೇಲೆ ತಗೊಂಡು ಹೋಗ್ತಿದ್ದಾರೆ. ಅಲಂಕರಿಸೋದಕ್ಕೋಸ್ಕರ ನಮ್ಮ ಯುವಕರು ಭಕ್ತಾದಿಗಳು ಎಲ್ಲ ಸಹಕಾರ ನೀಡ್ತಾ ಇದ್ದಾರೆ. ತಮಗೆ ಧನ್ಯವಾದಗಳು. ನಿಧಾನಗತಿಯಲ್ಲಿ ತಗೊಬನ್ನಿ. ನಿಧಾನಗತಿಯಲ್ಲಿ ಆ ದೇವಿಯ ದರ್ಶನವನ್ನು ಪಡ್ಕೊಂಡು ಭಕ್ತರನ್ನಕ್ಕಂತ ಭಕ್ತಾದಿಗಳಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಶ್ರೀ ಲಕ್ಷ್ಮೀ ಕೊಲ್ಲಾಪುರದಲ್ಲಿ ದೇವಿಗೆ, ಶ್ರೀ ಶ್ರೀ ಕೊಲ್ಲಾಪುರದಲ್ಲಿ ದೇವಿಗೆ, ಶ್ರೀ ಶ್ರೀ ಲಕ್ಷ್ಮೀ ಕೊಲ್ಲಾಪುರದಲ್ಲಿ ದೇವಿಗೆ. ತಗ್ಸ್ಬೇಕು ಯುವಕರು 4 ಜನ ಇರುಗಡೆ. ಮುಕ್ತಿ ಬಾವುಟ ಹರಾಜು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನಮ್ಮ ಶಶಿ ಏನು ಹೇಳ್ತಿದ್ದಾನೋ ಒಂದು ಕೇಳಿಸ್ತಿಲ್ಲ, ಸುಮ್ಮನೆ ಏನೋ ಹೇಳ್ತಿದ್ದಾನೆ ನಮ್ಮ ಶಶಿ PCS. 1,55,000 ಶಾಸಕರು ಎತ್ಕೊಂಡು ಬಂದು ಅವರಿಗೆ ಮುಕ್ತಿ ಬಾವುಟವನ್ನ ಸಮರ್ಪಣೆ. ಪರಶುರಾಂಪುರ ಪಟ್ಟಣದ ಎಲ್ಲ ನಾಗರಿಕ ಬಂಧುಗಳೇ, ಪರಶುರಾಂಪುರ ಹೋಬಳಿಯಿಂದ ಮತ್ತು ಚಳ್ಳಕೆರೆ ತಾಲೂಕಿಂದ ಬಂದಂತ ಮತ್ತು ಗಡಿಭಾಗದ ಆಂಧ್ರ ಪ್ರದೇಶದ ಬಂದಂತ ಎಲ್ಲ ಭಕ್ತಾದಿಗಳೇ, ನಮ್ಮೆಲ್ಲರಿಗೂ ಶ್ರೀದೇವಿ ಕೊಲ್ಲಾಪುರದಮ್ಮ ಜಾತ್ರೆಯ ಶುಭಾಶಯಗಳನ್ನ ಕೋರ್ತಾ, ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ, ರಥೋತ್ಸವ ಸಂದರ್ಭದಲ್ಲಿ ಈಗಾಗಲೇ ಹೂವಿನ ಹಾರಗಳು 3 ಜೊತೆಗೆ ಮುಕ್ತಿ ಬಾವುಟವನ್ನ ನಮ್ಮ ಭಕ್ತಿಯಿಂದ ಅದನ್ನ ಪಡೆಯಲೇಬೇಕು. ಆ ದೇವಿಗೆ ನಮ್ಮ ಭಕ್ತಿಯನ್ನ ಅರ್ಪಿಸೋದ್ರ ಮುಖಾಂತರ, ಈಗ ಈ ಹೂನಾರ ಮತ್ತು ಬಾಟವನ್ನ ತಗೊಳ್ಳೋದ್ರ ಮುಖಾಂತರ ಭಕ್ತಿಯನ್ನ ಅರ್ಪಿಸಿದ್ದಾರೆ. ಮುಕ್ತಿ ಬಾಟವನ್ನ ಜೈವೀರಾಚಾರ್ಯ ಅವರು ಪಡೆದಿದ್ದಾರೆ. ಅದು 2ನೇ ಬಾರಿ. ಕಳೆದ ವರ್ಷನೂ ಕೂಡ ಇವರು 1 ಲಕ್ಷಕ್ಕೆ, ಈ ವರ್ಷ 1,55,000 ಹೋಗಿದ್ದಾರೆ. ಮತ್ತೆ ಹೂನಾರ ಪಡೆದಂತ 3 ಜನ ಯಾರ್ಯಾರ ಹೆಸರು? ನವೀನ, ಗಗನ್ ಮತ್ತೆ ಶ್ರೀನಿವಾಸ. ಅವರೆಲ್ಲರಿಗೂ, ಅವರ ಕುಟುಂಬದವರಿಗೂ, ಅವ್ರಿಗೆಲ್ಲ ಆ ಶ್ರೀದೇವಿಯ ಕೊಲ್ಲಾಪುರಮ್ಮ ಆಶೀರ್ವಾದ ದೇವಿ ಇರ್ಲಿ ಅಂತ ಹೇಳಿ ಭಾವಿಸ್ತಾ, ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಆ ದೇವಿಯ ಆಶೀರ್ವಾದ ಇರಲಿ. ತಮ್ಮ ಹರಕೆಗಳು, ಆರೈಕೆಗಳು, ಅವಶ್ಯಕತೆಗಳು ಏನಿದೆ ಅದೆಲ್ಲ ಆ ದೇವಿ ಪೂರೈಸಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಕೊಲ್ಲಾಪುರದಮ್ಮ ನೂತನ ದೇವಸ್ಥಾನ ಈಗಾಗಲೇ ಪ್ರಾರಂಭ ಆಗಿದೆ. ಮುಂದಿನ ವರ್ಷ ಇದೇ ವೇಳೆಗೆ ಆ ದೇವಸ್ಥಾನ ಮುಗಿಲಿ ಅಂತ ಹೇಳ್ಬಿಟ್ಟು ನಿಮ್ಮ ಎಲ್ಲರ ಸಂಕಲ್ಪ ಇರಲಿ, ನನ್ನ ಸಂಕಲ್ಪನ ಇರುತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು ಬೇಡ್ತಾ, ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟೊತ್ತು ನಮ್ಮ MLA ಸಾಹೇಬರು ಮಾತಾಡಿದ್ದು. ಸೊ ಇದಾದಮೇಲೆ ಇನ್ನೆಲ್ಲ ಮುಗೀತು, ಇನ್ನೇನು ಸ್ಟಾರ್ಟ್ ಆಗೋಕ್ಕೆ ರೆಡಿ ಆಗ್ತಿದೆ ರಥೋತ್ಸವ, ರಥನ ಎಳೆಯೋಕ್ಕೆ. ನೋಡಿ ದೇವರು ರಥದ ಮೇಲೆ ಹೆಂಗೆ ಕಾಣಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಸಾಹೇಬರು, ರಘುಮೂರ್ತಿ ಸಾಹೇಬರು ಬಂದು ಸ್ಟಾರ್ಟಿಂಗಲ್ಲಿ ನಿಂತ್ಕೊಂಡು ಒಂಚೂರು ಎಳಿತಾರೆ, ಒಂದು ಸ್ವಲ್ಪ ದೂರ.
ಆ ಕಡೆ ಈ ಕಡೆ ಹಗ್ಗ ಕಟ್ಬಿಟ್ಟು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಸಿಕ್ಕಾಪಟ್ಟೆ ಜನ ಬರ್ತಾರೆ ಗುರು. ಅಲ್ಲೆಲ್ಲ ತುಂಬ ಫುಲ್ ಪ್ಯಾಕ್ ಆಗಿದೆ. ಇದು ನಾನು ಇಲ್ಲಿ ಫ್ರಂಟಲ್ಲಿ ಇರೋದ್ರಿಂದ ಇಷ್ಟೇ. ನೋಡಿ ನಮ್ಮ MLA ಸಾಹೇಬರು ಬಂದಿದ್ದಾರೆ. ಇನ್ನೇನು ಗುರು, ಪೂಜೆ ಆಗ್ತಿದೆ. ಪೂಜೆ ಆಗಿದ ತಕ್ಷಣ ಎಳೆಯದೆ. ಇಲ್ಲಿಂದ ನಾನು ವಾಯ್ಸ್ ಓವರ್ ಕೊಡಲ್ಲ, ಎಲ್ಲಿ ಬೇಕೋ ಅಷ್ಟು ಮಾತ್ರ ವಾಯ್ಸ್ ಓವರ್ ಕೊಡ್ತೀನಿ. ವಿಡಿಯೋನ ನೋಡಿ. ದೇವಸ್ಥಾನದಿಂದ ಒಂದು 300 ಮೀಟರ್ಸ್ ಅಷ್ಟು ದೂರ ತಗೊಂಡೋಗಿ ಮತ್ತೆ ವಾಪಸ್ ತಗೊಂಬರೋದು ರಥನ. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಗುರು. ಲಾಸ್ಟ್ ಟೈಮ್ ನಾನು ಮೇಲ್ಗಡೆ ಹತ್ತಿ ತೋರಿಸಿದ್ದೆ, ಈ ಸರಿ ನಾನು ಮೇಲ್ಗಡೆ ಹತ್ತಿ ತೋರಿಸಿಲ್ಲ. ನೆಕ್ಸ್ಟ್ ಟೈಮ್ ನಾನು ಏನಾದರೂ ವೀಡಿಯೋ ಮಾಡಿದ್ರೆ ಪಕ್ಕ ನಿಮಗೆ ಡ್ರೋನಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಡ್ರೋನಾಗಿ ತೋರ್ಸೋಕ್ಕೆ ಪ್ರಯತ್ನ ಅಲ್ಲ, ಡ್ರೋನಲ್ಲೇ ಮಾಡೋದು. ಯಾಕಂದರೆ ಇದು ಕೆಳಗಡೆಯಿಂದ ತೋರಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ನಿಮಗೆ ಡ್ರೋನ್ ಮೂಲಕನೇ ತೋರಿಸ್ಬೇಕು. ಅದು ನೆಕ್ಸ್ಟ್ ಟೈಮ್ ಮಾಡಿದಾಗ. ಗುರು ಇಲ್ಲಿಗೆ ಸ್ಟಾಪು ರಥ. ಇಲ್ಲಿಂದ ಮತ್ತೆ ರಿಟರ್ನು ದೇವಸ್ಥಾನ ಕಡೆ ಹೋಗುತ್ತೆ. ನೋಡಿ ಅಲ್ಲಿಗೆ ಸ್ಟಾಪ್ ಆಗಿದೆ. ಜ್ಯೋತಿ ಆ ರಥ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಗುರು. ನಮ್ಮ ಅಣ್ಣನ ಮಕ್ಕಳು ಏನೋ ಬಾಳೆಹಣ್ಣಲ್ಲಿ ಬರೆದ್ಬಿಟ್ಟು ಎಸಿತಾರಂತೆ. ನೋಡೋಣ ಏನೇನು ಬರೆದಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಅದು ಬರೆದ್ಬಿಟ್ಟು ಎಸೆದ್ರೆ ಅಲ್ಲೇನು ಬರೆದಿರ್ತೀವೋ ಅದಾಗುತ್ತಂತೆ. ಸೊ ನಾನಂತೂ ಟ್ರೈ ಮಾಡಿಲ್ಲ, ನಮ್ಮ ಅಣ್ಣನ ಮಕ್ಕಳೆಲ್ಲ ಟ್ರೈ ಮಾಡ್ತಿದ್ದಾರೆ. ಓಹಾ, ಹೆಲ್ತಿ ಲೈಫು. ನೋಡಿ ಆಲ್ರೆಡಿ ವಾಪಸ್ಸು ದೇವಸ್ಥಾನದ ಹತ್ರ ಬರ್ತಿದೆ ರಥ. ನೋಡಿ ಆಗಲೇ ಎಷ್ಟು ಜನ ಇದ್ದರು, ಇವಾಗ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜನಗಳು. ಸುಮಾರು ಮಿನಿಮಮ್ ಒಂದು 20,000 to 25,000 ಜನ ಬಂದಿದ್ರು ಜಾತ್ರೆಗೆ, ರಥೋತ್ಸವಕ್ಕೆ. ನಾಳೆ ಸಿಡಿ ಇದೆ. ಸೊ ನಾನು ಈ ವಿಡಿಯೋ ಹಾಕೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಮೇ ಬಿ ಒಂದು 10-15 ದಿವಸ ಆದಮೇಲೆ ಈ ವಿಡಿಯೋ ಹಾಕ್ತಿರೋದು. ಈ ವಿಡಿಯೋ ನಡೆದಿರೋದು ಮಾರ್ಚ್ 23, 2026ರಲ್ಲಿ. ನೋಡಿ ದೇವ್ರನ್ನ ಮತ್ತೆ ರಥದಿಂದ ಕೆಳಗೆ ಇಳಿಸಿ ಮತ್ತೆ ದೇವಸ್ಥಾನದೊಳಗೆ ತಗೊಂಡು ಹೋಗ್ತಾರೆ. ನೋಡಿ ಇಳಿಸ್ತಿದ್ದಾರೆ ದೇವ್ರನ್ನ. ಇಲ್ಲಿಂದ ಮತ್ತೆ ಸೀದಾ ಡೈರೆಕ್ಟಾಗಿ ದೇವಸ್ಥಾನದೊಳಗೆ ತಗೊಂಡು ಹೋಗ್ತಾರೆ. ನಾಳೆ ಸಿಡಿ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಪರಶುರಾಮಪುರದಿಂದ ವಿಡಿಯೋ ನೋಡ್ತಿದ್ರೆ ಐ ಆಮ್ ಫ್ರಮ್ PRP ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.